ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೆಂಚುರಿ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ದೊಡ್ಡಮ್ಮ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿಗೆ ತಿಂಡಿ ತಿನ್ಕೊಂಡು ಬೇಗ ರೆಡಿಯಾಗಿ ಬೇಗ ಗೃಹ ಪ್ರವೇಶಕ್ಕೆ ಹೋಗೋಣ. ಹಾಗೆಯೇ ಅಲ್ಲಿ ಯಾರೆಲ್ಲ ಬಂದಿದ್ರು, ಹಾಗೆ ಗೃಹ ಪ್ರವೇಶ ಹೇಗಾಯಿತು ಅಂತಲೂ ಕೂಡ ತೋರಿಸ್ತೀನಿ. ಸ್ಟೇ ಟ್ಯೂನ್. ಎಲ್ಲ ಕ್ಲೀನ್ ಮಾಡಾಯಿತು, ಟಿಫನ್ ಕೂಡ ಮುಗಿಸಾಯಿತು. ಇವಾಗ ಸ್ನಾನ ಮಾಡಿಕೊಂಡು ರೆಡಿ ಆಗೋದು. ಖುಷಿ ಆಗ್ತಿದೆ. ಸೊ ಬನ್ನಿ ಹೋಗೋಣ. ಅಮ್ಮ ರೆಡಿ ಆಗ್ತಾ ಇದ್ದಾರೆ, ನಾನು ಕೂಡ ರೆಡಿ ಆಗಿಬಿಟ್ಟು ರೆಡಿ ಆಗೋ ಪ್ರೋಸೆಸ್ಸಲ್ಲಿ ಸಿಗ್ತೀನಿ. ಆ್ಯಕ್ಚುಲಿ ನಾನು ಲೆಹಂಗಾ ಆ್ಯಂಡ್ ಹೊಸ ಸ್ಯಾರಿ ಎರಡು ಕೂಡ ಪರ್ಚೇಸ್ ಮಾಡಿದ್ದೀನಿ. ಬಟ್ ನನಗೆ ಅದು ಹೊಲಿಸಿ ಹಾಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಹಾಗೆಯೇ ತುಂಬ ಹೊಸದೇ ಸೀರೆಗಳಿತ್ತು. ಅಮ್ಮ ಇದು ಲಕ್ಷ್ಮಿಗೆ ಹಾಕಿದ್ದು ಸ್ಯಾರಿ, ಸೊ ಹಾಗಾಗಿ ಇದನ್ನೇ ಹಾಕೋ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಕಲರು ಅಂತ ಹೇಳಿ ಈ ಸೀರೆ ಫೈನಲಿ ಸೆಲೆಕ್ಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆಯೇ ನಾನು ಇವತ್ತು ಗ್ಲಾಮೋ ಬ್ಯೂಟಿ ಆ್ಯಂಡ್ ಸಲೂನ್ಗೆ ಸ್ಯಾರಿ ಡ್ರೇಪಿಂಗ್ ಹಾಗೆಯೇ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಕ್ಕೆ ಅಂತಲೇ ಬಂದಿದ್ದೀನಿ. ಮೇಕಪ್ ಆ್ಯಕ್ಚುಲಿ ನಾನೇ ಮಾಡ್ಕೊಂಡಿದ್ದೀನಿ. ರೆಡಿ ಆಗಿದ್ದೀನಿ. ಸೊ ಶಾರ್ಟ್ಸ್ ವೀಡಿಯೋಗಳಲ್ಲಿ ಹಾಕಿರ್ತೀನಿ, ನೋಡಿ ವಿಡಿಯೋನ ಹೇಗಿದೆ ಅಂತ. ನನಗೆ ರೆಡಿ ಆಗೋಕ್ಕಿಷ್ಟ, ಚೆನ್ನಾಗಿ ಕಾಣಿಸೋಕ್ಕಿಷ್ಟ, ಪ್ರೆಸೆಂಟಬಲ್ ಆಗಿರೋಕ್ಕಿಷ್ಟ ಯಾವಾಗಲೂ. ಸೊ ಹಾಗಾಗಿ ಹೋಗಿ ಸ್ಯಾರಿ ಡ್ರೇಪಿಂಗ್ ಮೇಕಪ್ ನಾನೇ ಮಾಡ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆಯೇ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ರೆಡಿಯಾಗಿದ್ದೀವಿ. ಇವಾಗ ಹೊಸ ಮನೆಗೆ ಹೋಗ್ಬೇಕು. ಆಲ್ರೆಡಿ ಅಮ್ಮ ಅವರೆಲ್ಲ ಹೋಗಿ ಬಂದಿದ್ದಾರೆ. ನಾನು ಸಹ ಹೋಗ್ಬೇಕೀಗ. ಸೊ ಅಲ್ಲಿ ಹೋಗಿ ಮನೆ ಹೇಗಿದೆ ಅಂತಲೂ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಹಾಗೆಯೇ ಯಾರಿಗೆಲ್ಲ ಮೇಕಪ್ ಆರ್ಟಿಸ್ಟ್ಗೆ ವರ್ಕ್ ಮಾಡಬೇಕು ಅಂತ ನಮ್ಮ ಜೊತೆಗೆ ಇಷ್ಟ ಇದ್ದರೆ, ಸೊ ಪ್ಲೀಸ್ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ನನಗೆ ಇಷ್ಟ. ಹಾಗೆಯೇ ಯಾರಾದರೂ ವೀಡಿಯೋಗ್ರಾಫರು ಒಳ್ಳೊಳ್ಳೆ ವೀಡಿಯೋಸ್ ಮಾಡಿಕೊಡ್ತೀನಿ ಅಂತನೋ ಇದ್ದರೆ, ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಇನ್ ಇನ್ಸ್ಟಾಗ್ರಾಮ್. ರೆಡಿ ಆದಮೇಲೆ ಹೆಣ್ಮಕ್ಳೆಲ್ಲ ಹೀಗೆ ಫೋಟೋಗೆ ಒಂದು ಫೋಸ್ ಕೊಟ್ಟು ಗೃಹ ಪ್ರವೇಶಕ್ಕೆ ಬಂದ್ವಿ. ಹೊಸ ಮನೆ ಇದೆ ನೋಡಿ, ನಮ್ಮ ದೊಡ್ಡಮ್ಮ ಅವ್ರ ಹೊಸ ಮನೆ. ಸೊ ತುಂಬ ಜನ ಇದ್ದರು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕಿಚನ್ದು ಮತ್ತು ಹಾಲ್ದಷ್ಟೇ ಮಾಡಿಕೊಂಡೆ. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಹೋಮ್ ಟೂರ್ನ ಮಾಡ್ತೀನಿ. ಈಗಿಷ್ಟೇ ತೋರ್ಸೋಕ್ಕಾಗಿದ್ದು. ಸೊ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಅಮ್ಮನ ಕಡೆಯವರೆಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಹಾಗೆಯೇ ಊಟ ಮುಗಿಸ್ಕೊಂಡು ಬಂದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಬಂದ್ವಿ. ಅಕ್ಕ ಮನೇಲಿ ಜ್ಯೂಸ್ ಕುಡಿತಾ ಇದ್ದೀವಿ. ಎಲ್ಲರೂ ಜ್ಯೂಸ್ ಕುಡಿತಾ ಇದ್ದಾರೆ. ಸ್ಯಾರಿ ಚೇಂಜ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ಫಂಕ್ಷನ್ ಎಲ್ಲ ಮುಗೀತು, ಹೋಗಿ ಬಂದ್ವಿ. ಅಕ್ಕ ಅವರೆಲ್ಲ ಬಂದಿದ್ದಾರೆ ಬ್ಯಾಂಗ್ಳೂರಿಂದ. ಸೊ ಅವ್ರಿಗೆ ಡಿನ್ನರ್ ಏನಾದರೂ ರೆಡಿ ಮಾಡಬೇಕು. ಸೊ ಹಾಗಾಗಿ ಸ್ಯಾರಿ ಎಲ್ಲ ಚೇಂಜ್ ಮಾಡಿಕೊಂಡು ಮಾಮೂಲಿ ಮನೆ ಡ್ರೆಸ್ ಹಾಕ್ಕೊಂಡು ಮತ್ತೆ ಸಿಗ್ತೀನಿ. ಅವತ್ತು ಶಿವರಾತ್ರಿ ಹಬ್ಬದ ದಿನ ತಂಬಿಟ್ಟು ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಅಕ್ಕ ಅವ್ರು ಅವಾಗಿರಲಿಲ್ಲ. ಸೊ ಹಾಗಾಗಿ ಹೆಂಗೋ ಅಕ್ಕ ಅವರು ಗೃಹ ಪ್ರವೇಶಕ್ಕೆ ಬೆಂಗಳೂರಿಂದ ಬಂದಿದ್ದಾರಲ್ಲ, ಸೊ ಅವ್ರಿಗೂ ಆಗತ್ತೆ ಅಂತ ಹೇಳಿ ಮನೇಲಿ ಸಿಹಿ ಮಾಡೋಣ ಅಂತೇಳಿ ತಂಬಿಟ್ಟು ಮಾಡ್ತಾಯಿದ್ದಾರೆ ಅಮ್ಮ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಕ್ಕಿ, ಕಡಲೆ, ಏಲಕ್ಕಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿಸ್ಕೊಂಡು ಬಂದಿದ್ದೀವಿ. ಅದಕ್ಕೆ ಕೊಬ್ಬರಿ ಮತ್ತು ಹಾಗೆ ಕಡಲೆ ಬೀಜ ಎಲ್ಲ ಹಾಕಿ ಹುರಿದು ರೋಸ್ಟ್ ಮಾಡಿ ಹಾಕ್ತಾರೆ. ಅದ್ರ ಪ್ರೋಸೆಸ್ನ ನಿಮಗೆ ತೋರಿಸ್ತೀನಿ. ಸೊ ಕೊಬ್ಬರಿನ ಗ್ರೈಂಡ್ ಮಾಡಿದ್ದೀವಿ. ಚಿಕ್ಕ ಪೀಸ್ ಮಾಡಬೇಕು, ಬಟ್ ಈಸಿಯಾಗಿ ಆಗಲಿ, ಬೇಗ ಕ್ವಿಕ್ಕಾಗಿ ಅಂತ ಹೇಳಿ ಕೊಬ್ಬರಿನ ಗ್ರೈಂಡ್ ಮಾಡಿದ್ದೀವಿ. ಕಡಲೆ ಬೀಜನೂ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದಾರೆ. ಹಾಗೇ ಸ್ವಲ್ಪ ಎಳ್ಳು ಮತ್ತು ಗಸಗಸೆ. ಸೊ ಅದಕ್ಕೆ ಬೆಲ್ಲನ ಕಾಯಿಸ್ಕೋಬೇಕು. ಈ ಥರ ಕಾಯಿಸಿರೋ ಬೆಲ್ಲಕ್ಕೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಕಡಲೆ ಬೀಜ ಹಾಗೆಯೇ ಎಳ್ಳು, ಗಸಗಸೆ ಹಾಗೆಯೇ ಪುಡಿ ಮಾಡಿಸಿರುವಂಥ ಪೌಡರೆಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಥರ ಬಿಸಿಯಾಗಿ ಚೆನ್ನಾಗಿ ತಿರುಗಿಸಿ ಉಂಡೆ ಕಟ್ಟಿದ್ರೆ ತಂಬಿಟ್ಟು ರೆಡಿ ಆಗುತ್ತೆ. ಎಷ್ಟೇ ಸಿಂಪಲ್ ಸ್ವೀಟ್ ಇದು, ತುಂಬಾ ರುಚಿಕರವಾಗಿರುತ್ತೆ. ಸೂಪರ್. ಬಾಯ್ ಬಿಂದ್ಯಾ. ನೋಡಲಿ. ಬಾಯ್ ಬಾಯ್.
ಬಾಯ್ ಅಕ್ಕ ಬಾಯ್ ಬಿಂದ್ಯಾ ಬಾಯ್ ಬಿಂದ್ಯಾ ಬಾಯ್ ಅಕ್ಕ ಬಾಯ್ ಬಿಂದ್ಯಾ ಬಾಯ್ ಅಕ್ಕ ಬಾಯ್ ರಿಷಿತ್ ಬಾಯ್ ಅಕ್ಕ ಬಾಯ್ ಬಾಯ್ ಸೊ ಇದಾಗಿತ್ತು ದೊಡ್ಡಮ್ಮ ಮನೆ ಫಂಕ್ಷನ್. ಹಾಗೆ ಅಕ್ಕ ಅವರೆಲ್ಲ ಬಂದು ಅಕ್ಕ ಅವರೆಲ್ಲ ಹೋದ್ರು, ಅವ್ರಿಗೂ ಬಾಯ್ ಮಾಡಿ ಕಳಿಸಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.